ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನೇನಾಗುತ್ತೆ ಅಂತ ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಎಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ಮಾಡ್ಕೊಂಡು ಹಸ್ಬೆಂಡು ಎಲ್ಲ ಡಬ್ಬಿ ಎಲ್ಲ ಕಟ್ಟಿ ಅವರು ತಿಂದ್ಬಿಟ್ಟೆಲ್ಲ ಹೋದ್ಮೇಲೆ ಮಾಮೂಲಿ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು. ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ದು ಸ್ವಲ್ಪ ಇತ್ತಲ್ಲ, ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಕಸ ತೆಗೆದುಬಿಡೋಣ ಅಪ್ಪ ಅಂದ್ಬಿಟ್ಟು ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ. ಕಸ ಗುಡಿಸ್ಕೊಂಬಂದಮೇಲೆ ಇನ್ನು ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡ್ರೆ ಅಂತೂ ಕೆಲಸ ಮುಗಿಯೋದೇ ಇಲ್ಲ. ನನಗಂತೂ ಬೇಗ ಬೇಗ ಮಾಡ್ಕೊಳ್ಳೋದಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ನಿಧಾನನೇ ನನ್ನ ಕೆಲಸಗಳು ಮಾಡೋದು. ಯಾಕಂದರೆ ನನಗೆ ಹುಷಾರಿಲ್ದಿರೋ ಕಾರಣ ತುಂಬ ಸುಸ್ತಾಗುತ್ತೆ. ಮತ್ತು ಈ ಬಿಸಿಲಿಗಂತೂ ಏನಂದರೆ ಬಾಯೆಲ್ಲ ಒಣಗ್ದಂಗೆ ಆಗುತ್ತೆ. ನನಗೆ ಬೇಗ ಬಾಯೆಲ್ಲ ಡ್ರೈ ಆಗ್ತಾ ಹೋಗುತ್ತೆ. ನೀರು ಕುಡಿಬೇಕು ಅನಿಸುತ್ತೆ. ನೀರು ಕುಡಿದ್ರೂ ಒಂದು 10 ನಿಮಿಷಕ್ಕೆ ಮತ್ತೆ ಹಾಗೆ ಅದೇ ಥರ ಆಗ್ತಾಯಿರ್ತೀವಿ. ಏನು ಅಂತ ಗೊತ್ತಿಲ್ಲ, ಬ್ಲಡ್ ಇಲ್ದಿರೋ ಕಾರಣಕ್ಕೋ ಏನೋ ಸ್ವಲ್ಪ ತುಂಬ ಸುಸ್ತಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಧನಿಯಾ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ಬಿಸಿಲಿಗೆ ಇಡೋಣ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಧನಿಯಾ ಪುಡಿ ಮೆಣಸಿನ ಪುಡಿ ಖಾಲಿಯಾಗಿತ್ತು, ಬೀಸ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿಲಿಗೆ ಒಣಗಾಕೊಳ್ಳೋಣ ಅಂತ ಎಲ್ಲ ತಟ್ಟೆಗೆ ಹಾಕ್ತಾಯಿದ್ದೆ. ಹಾಗೆ ತೆಗೆದ್ನೆಲ್ಲ ಎಲ್ಲ ಇದ್ದಿದ್ದೆಲ್ಲ ನೋಡ್ಕೊಂಡು ಇದು ಮಾಡ್ಕೊತಾಯಿದ್ದೆ. ಇಲ್ಲಿ ಬಂದ್ಬಿಟ್ಟು ನಾನು ಡೈಲಿ ಇದು ಪಾತ್ರೆಗಳನ್ನೆಲ್ಲ ಇಲ್ಲೇ ಜೋಡಿಸ್ಕೊಳ್ಳೋದು. ಇಲ್ಲಿ ಸಣ್ಣ ಗಲೀಜು ಇರುತ್ತೆ ಅಂದ್ಬಿಟ್ಟು ಪರ್ಕೆಲೆಲ್ಲ ನೀಟ್ ಮಾಡಿಕೊಂಡು ಒಂದು ಒದ್ದೆ ಬಟ್ಟೆ ಹಾಕ್ಬಿಟ್ಟು ಒರೆಸ್ಕೊತೀನಿ. ಸ್ವಲ್ಪ ವಿಮ್ ಏನಾದ್ರು ಹಾಕ್ಬಿಟ್ಟು ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತ. ಬಟ್ ಧೂಳು ಇರುತ್ತೆ. ನಮ್ಮನೇಲಂತೂ ಜಿರಳೆಗಳಂತೂ ಒಂದೂ ಇಲ್ಲ. ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಜಿರಳೆಗಳಿಲ್ಲ. ಇದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಡೋರ್ಗಳೆಲ್ಲ ಸ್ವಲ್ಪ ಏನಂದರೆ ನಾವು ತೆಗಿತೀವಿ ಆಗ್ತಾ ಇರ್ತೀವಲ್ಲ, ಅದೇನಂದರೆ ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಬೇರೆಯವರು ಉಪಯೋಗಿಸ್ಬಿಟ್ಟು ಹೋಗಿರ್ತಾರೆ. ಹೇಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಅದು ಟೈಟ್ ಮಾಡ್ಕೊತಾ ಇರಬೇಕು. ನಾನು ಲೂಸ್ ಆಗಿಬಿಟ್ಟು ಬಾಗಿಲುಗಳು ಬಂದುಬಿಡುತ್ತೆ. ಒಂದು ಕಡೆ ಬಾಗಿಲಂತೂ ನಾವು ಬಿಚ್ಚೇ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಅದು ತುಂಬ ಹಳ್ಳಾಡ್ತಾ ಇರುತ್ತೆ, ಯಾವಾಗಲೂ ಕಾಲಿಗೆ ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ. ಇದು ಅಷ್ಟೇ, ಯಾವಾಗಲೂ ಸ್ಪಾನರು ಮತ್ತು ಕಟಿಂಗ್ ಪ್ಲೇಯರ್ ಸಹಾಯದಿಂದ ಟೈಟ್ ಮಾಡ್ಕೋಬೇಕು. ನೋಡಿ, ಇವೆಲ್ಲ ಬಂದ್ಬಿಟ್ಟು ಏನು ಗಲೀಜೇನಾಗಿಲ್ಲ. ಯಾವಾಗಲೂ ಬಳಸೋ ಪಾತ್ರೆಗಳೆಲ್ಲ. ಯುಗಾದಿ ಹಬ್ಬದಲ್ಲಿ ಏನಂದರೆ ನನಗೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಆದರೆ ಸಮಾಧಾನ. ಯುಗಾದಿ ಹಬ್ಬದಲ್ಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಮತ್ತು ಬೇರೆ ಹಬ್ಬದಲ್ಲೆಲ್ಲ ನಾನು ಇನ್ನು ಈ ಥರ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಹೋಗಲ್ಲ. ಮಾಮೂಲಿ ಡಬ್ಬಗಳನ್ನ, ಸ್ಟೋರೇಜ್ ಡಬ್ಬಗಳನ್ನ ಖಾಲಿಯಾದಂಗೆ ವಾಶ್ ಮಾಡ್ಕೊತಾ ಇರ್ತೀನಿ. ಮತ್ತು ಅವಾಗವಾಗ ಒರೆಸ್ಕೊತಾ ಇರ್ತೀನಿ. ಆದರೆ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬದಲ್ಲಿ ಮಾತ್ರ ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಿ. ಯಾಕಂದರೆ ನಮ್ಗೆ ಇದೇ ದೊಡ್ಡ ಹಬ್ಬ. ನಮಗೆ ಹೊಸ ವರ್ಷ ಬಂದ್ಬಿಟ್ಟು ನ್ಯೂ ಇಯರ್ ಬಂದು ಏನೂ ಹಬ್ಬ ಅಲ್ಲ ಫ್ರೆಂಡ್. ನಮ್ಮ ಕನ್ನಡಿಗರಿಗೆ ಬಂದ್ಬಿಟ್ಟು ಯುಗಾದಿ ಹಬ್ಬ ಬಂದ್ಬಿಟ್ಟು ನಮಗೆ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ತಾರೆ. ನಮ್ಮ ದೊಡ್ಡವರೆಲ್ಲ ಆಚರಿಸ್ಕೊಂಬಂದಿರೋದು ಯುಗಾದಿ ಹಬ್ಬ. ಅದೇ ಥರ ನಮಗೆ ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ ಹಬ್ಬನೇ. ಅದನ್ನೇ ನಾವು ಆಚರಿಸ್ಬೇಕು. ಹಾಗೆ ಕಲ್ಲಂಗಡಿ ಹಣ್ಣು ಕುಯ್ದಿದ್ದ ಮಗ, ಅದನ್ನು ತಿಂದೆ. ಇದು ಟಿಫನ್ ಬಾಕ್ಸ್ ಚೀಸ್ ಕೇಕ್ ಅಂತಲೇ ಹೇಳ್ಬೋದು. ಆ ಥರ ಮಾಡ್ತಾ ಇರೋದು ಚೀಸ್ ಕೇಕ್ ಇದು ಬಂದ್ಬಿಟ್ಟು ಮಾರಿ ಬಿಸ್ಕೆಟು. ಮತ್ತು ಇನ್ನು ಕೆಲವು ಬಿಸ್ಕೆಟ್ ಹೆಸರುಗಳು ಹೇಳ್ತೀನಿ, ಬಟ್ ಲಾಸ್ಟಲ್ಲಿ ಹೇಳ್ತೀನಿ ಅದು ಯಾವ ಬಿಸ್ಕೆಟು ಅನ್ನೋದು. ನನಗೆ ಮರ್ತೋಗ್ಬಿಟ್ಟಿದೆ. ಇದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋದು. ಇನ್ನೊಂದು ಬಿಸ್ಕೆಟ್ ಬರುತ್ತೆ ಫ್ರೆಂಡ್, ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಅದ್ರಲ್ಲಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ನಾನು ಮಾರಿ ಬಿಸ್ಕೆಟ್ ಇತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಮಾರಿ ಬಿಸ್ಕೆಟ್ನ ಸಣ್ಣಗೆ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಅದು ಸ್ವಲ್ಪ ಬೆಣ್ಣೆ ಕಾಯಿಸ್ಕೊಂಡು ಬೆಣ್ಣೆಲಿ ಬಿಸ್ಕೆಟು ಎರಡು ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ಫುಲ್ಲು ಸೆಟ್ ಆಗಬೇಕದು. ನೋಡಿ, ಈ ಥರ ಎಷ್ಟು ಇಡಿಸುತ್ತೆ ಅಷ್ಟು. ನಾನು ಸ್ವಲ್ಪನೇ ಬಿಸ್ಕೆಟ್, ಒಂದು 5 ಬಿಸ್ಕೆಟೇನು ಹಾಕಿದ್ದೀನಿ ಅಷ್ಟೇ. ಇನ್ನೂ ಜಾಸ್ತಿ ಬೇಕಂದರೆ ಮಾಡ್ಬೋದು. ನಾನು ಸ್ಮಾಲ್ ಇದು ಗ್ಲಾಸ್ ಕಂಟೈನರ್ ಬಾಕ್ಸು ಆ ಥರದಲ್ಲಿ ಮಾಡ್ಕೊಂಡ್ರಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಚಿಕ್ಕದಿತ್ತು, ಅದಕ್ಕೆ ಇದರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಬಿಸ್ಕೆಟೆಲ್ಲ ಬೆಣ್ಣೆಲೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಬಿಟ್ಟು ಅದು ಸೆಟ್ ಆಗೋಕ್ಕೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಯಾಕಂದರೆ ಬೆಣ್ಣೆ ಹಾಕಿದ್ರೆ ಎಲ್ಲನೂ ಟೇಸ್ಟೇ ಚೇಂಜು, ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಚೀಸ್ ಕೇಕ್ ಅಂದ್ಬಿಟ್ಟು ಟಿಫನ್ ಬಾಕ್ಸ್, ಅದೇ ಗ್ಲಾಸ್ ಬಾಕ್ಸಲ್ಲಿ ಮಾಡ್ಕೋಬೋದು. ನೋಡಿ, ಸೆಟ್ ಆಗಿದೆ. ಅದನ್ನೊಂದು 5 ನಿಮಿಷ ಇಟ್ಬಿಟ್ಟು ತೆಗೆದೆ. ಈ ಸೈಡಲ್ಲಿ ಬಂದುಬಿಟ್ಟು ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಹಾಲು ಒಡಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ನಿಂಬೆಹಣ್ಣಾದರೂ ಹಾಕ್ಬೋದು ಮತ್ತು ವೆನಿಗರ್ ಆದರೂ ಹಾಕ್ಬೋದು. ನಾನು ಇಲ್ಲಿ ವೆನಿಗರ್ದು ಬಾಟಲ್ದು ಕ್ಯಾಪ್ ಇರುತ್ತಲ್ಲ, ಅದರಲ್ಲಿ 1 ಕ್ಯಾಪ್ ಅಷ್ಟು ಹಾಕ್ಬಿಟ್ಟು ಹಾಲನ್ನ ಒಡಿಸ್ಕೊತಾ ಇದ್ದೀನಿ. ನೋಡಿ, 1 ಕ್ಯಾಪ್ ಹಾಕ್ಬಿಟ್ಟು ಒಂದು 5 ನಿಮಿಷ ಕಾಯೋದಕ್ಕೆ ಇಟ್ಟರೆ ಹಾಲು ಒಡೆದೋಗ್ಬಿಡುತ್ತೆ. ಆಮೇಲೆ ಒಡೆದೋಗಿರೋ ಹಾಲನ್ನ ನಾವು ಒಂದು ಬಟ್ಟೆ ಸಹಾಯ ಇಲ್ಲ ಕರ್ಚಿಪ್ ಸಹಾಯದಿಂದ ಅದನ್ನು ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ಇನ್ನೂ ಒಡೆದಿಲ್ಲ ಹಾಲು. ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡ್ರೆ ಒಂದು 5 ನಿಮಿಷಕ್ಕೆ ಕಾದಿಟ್ಟಕ್ಕೆ ಅದು ಹಾಲು ಒಡ್ಕೊಂಬಿಡುತ್ತೆ. ಆವಾಗದು ನಾವು ಹಾಲ್ದು ಇದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್. ಹಾಲು ಒಡೆದೋಗಿರುತ್ತಲ್ಲ, ಅದು ಏನಂತೀವಿ ನಾವು, ಪನ್ನೀರ್ ಥರ ಆಗುತ್ತೆ. ಅದು ಕ್ರೀಮಿ ಥರ ಇದು ಬರುತ್ತೆ ಫುಲ್ಲು. ನೋಡಿ, ಫುಲ್ಲು ಒಡ್ಕೊತು. ಇನ್ನೂ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ.
ನೋಡಿ ಹಾಲು ಫುಲ್ ಹೊಡ್ಕೊತಾ ಇದೆ, ಕಾಣಿಸ್ತಾ ಇದೆ ಅಲ್ಲ. ನೋಡಿ ಈ ಥರ ನಾನು ಒಂದು ಕರ್ಚೀಪ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಕೆಳಗಡೆ ಒಂದು ಬಟ್ಲು ಇಟ್ಬಿಟ್ಟು ಶೋಧಿಸ್ಕೊತಾ ಇದ್ದೀನಿ. ನಾವು ಕಾಫಿ ಸೋಸೋದು ಮತ್ತು ಸ್ಟೇನರಲ್ಲೆಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಬಟ್ಟೆಯಲ್ಲಿ ಸೋಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಮತ್ತು ಒಳ್ಳೆಯ ಬಟ್ಟೆ ತೊಗೋಬೇಕು ನಾವು, ಯಾಕಂದರೆ ನಾವು ತಿಂತೀವಲ್ಲ ಆ ಥರ ಈ ಥರ ಬಟ್ಟೆಯಲ್ಲಿ ಇದು ಮಾಡಬೇಕು. ಆದಷ್ಟು ನಾವು ಬಿಳಿ ಬಟ್ಟೆಗಳಲ್ಲೇ ಸೋಸ್ಕೋಬೇಕು. ಯಾವುದೇ ಈ ಥರ ಹಾಲು ಕೆನೆ ಅದೆಲ್ಲ ಸೋಸ್ಬೇಕಂದ್ರೆ ನಾವು ಬಿಳಿ ಬಟ್ಟೆ ಯೂಸ್ ಮಾಡಬೇಕು, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಕಲರು ಬಿಟ್ಕೊಳ್ಳೋದಿಲ್ಲ ಬೇರೆ ಬಟ್ಟೆಗಳ ಥರ. ಬಿಳಿ ಬಟ್ಟೆಯಲ್ಲಿ ನೋಡಿ ಎಲ್ಲ ಶೋಧಿಸ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ, ಗಟ್ಟಿದೆಲ್ಲ ಉಳ್ಕೊಳುತ್ತೆ. ನೋಡಿ ಸ್ವಲ್ಪ ಕೈಯಲ್ಲಿ ಹಿಂಡ್ಕೊಂಡ್ರೆ ಎಲ್ಲ ಬಂದುಬಿಡುತ್ತೆ. ಈ ನೀರು ಸೋಸಿರ್ತೀವಲ್ಲ ಅದನ್ನು ನಾವು ಚಪಾತಿಗೆ ಇಲ್ಲಾಂದರೆ ಒಂದಿನ ರಾಗಿ ದೋಸೆ ಆ ಥರ ಏನೋ ಮಾಡಿಕೊಂಡ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹಂಗೂ ಏನೂ ಮಾಡಲಿಲ್ಲಪ್ಪ ಅಂದರೆ ನೀವು ಗಿಡಗಳಿಗಿದ್ರೆ ಸ್ವಲ್ಪ ಯಾಕಂದರೆ ಬಿಸಿ ಇರುತ್ತಲ್ವ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಿಡಗಳಿಗೆ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಇದರಲ್ಲೇ ಫ್ರೆಂಡ್ ಪನ್ನೀರ್ ಮಾಡೋದು, ಸೇಮ್ ಪನ್ನೀರ್ ಥರನೇ ಆಗಿರುತ್ತೆ ಇದು ಫುಲ್ಲು. ನೋಡಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಹಂಗೂ ನೋಡಿ ಈ ಥರ ಸ್ಪೂನಲ್ಲಿ ಇದು ಮಾಡಿಕೊಂಡೆ ಒಂದು 5 ನಿಮಿಷಕ್ಕೆ ತಣ್ಣಗಾಗುತ್ತೆ. ಆ ನೀರನ್ನ ನಾನು ಗಿಡಕ್ಕೆ ಹಾಕ್ಕೊತೀನಿ. ಗಿಡಕ್ಕೆ ಹಾಕ್ಕೊಂಡ್ರೆ ಒಳ್ಳೇದಲ್ವ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗಿಡಕ್ಕೆ ಹಾಕ್ಕೊತೀನಿ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಎಲ್ಲ ಆರಬೇಕು. ಆರಿದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾವು ಅದನ್ನು ಫುಲ್ಲು ಹಾಕ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಬಂದಿದೆ. ಅರ್ಧ ಲೀಟ್ರ್ ಹಾಲಿಗೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಿ ಅಂದರೆ 1 ಲೀಟರ್ ಹಾಕ್ಕೋಬೋದು. ನೋಡಿ ಎಲ್ಲ ಬಟ್ಟೆಯಲ್ಲಿ ಇರೋದನ್ನೆಲ್ಲ ನಾನು ನಿಧಾನಕ್ಕೆ ತಕ್ಕೊತಾ ಇದ್ದೀನಿ. ತಕ್ಕೊಂಡು ಒಂದು ಸ್ಮಾಲ್ ಕಪ್ಪಷ್ಟು ಬಂದಿದೆ. ಅದೇ ನಾನು ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಬಂದಿದೆ. ಅಟ್ಲೀಸ್ಟ್ ಇದೊಂದು 100 ಗ್ರಾಮ್ ಇರ್ಬೋದು ಅಂದ್ಕೊತೀನಿ. 100 ಗ್ರಾಮ್ ಅಷ್ಟಿದೆ. ಇದು ಬಂದುಬಿಟ್ಟು ಕ್ರೀಮ್. ನೀವು ಹಾಲು ಬೂತ್ ಅಂಗಡೀಲಿ ಮತ್ತು ಸ್ಟೋರ್ಗಳಲ್ಲೆಲ್ಲ ಸಿಕ್ಕುತ್ತೆ. ಅದಕ್ಕೆ ಕ್ರೀಮ್ ಅಂತ ಹೇಳ್ತಾರೆ, ಮಿಲ್ಕ್ ಕ್ರೀಮ್ ಅಲ್ಲ, ಮಿಲ್ಕ್ ಕ್ರೀಮ್ ಅಂತ ಹೇಳ್ತಾರೆ. ಬಟ್ ಅಮೂಲ್ದು ಬರುತ್ತೆ, ಬೇರೆ ಕಂಪ್ನಿಗಳದ್ದು ಬರುತ್ತೆ ಫ್ರೆಂಡ್. ನಂಗೆ ಅಷ್ಟು ನೋಡಿ ಕ್ರೀಮ್ ಹಾಕ್ಕೊಂಡಿದ್ದೀವಿ. ಇದು ಒಂದು ಬಟ್ಲಷ್ಟು ಹಾಕಿದ್ದೀನಿ, ಸ್ಮಾಲ್ ಬಟ್ಲಲ್ಲಿ ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾವು ನೆಸ್ಲೆದು ಮಿಲ್ಕ್ ಮೇಡ್ ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು 1/2 ಕಪ್ ಅಷ್ಟು ಹಾಕ್ಕೊತೀನಿ. ನೋಡಿ ಇದು ಟ್ಯೂಬ್ ಥರ ಇರುತ್ತೆ ಫ್ರೆಂಡ್, ಕ್ಯಾಪ್ ಓಪನ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಇನ್ನೊಂದು ದೊಡ್ಡ ಡಬ್ಬದಲ್ಲೂ ಬರುತ್ತೆ, ಅದು ಒಂದ್ಸಲಿ ಓಪನ್ ಮಾಡಿದ್ರೆ ಫುಲ್ ಹಾಕ್ಕೋಬೇಕಾಗುತ್ತೆ. ಬಟ್ ಅದಕ್ಕೆ ನಾನು ಈ ಸಲ ಬಂದ್ಬಿಟ್ಟು ಈ ಥರದ್ದು ತೊಗೊಂಬಂದೆ. ಇದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನ ನಾವು ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬೋದು. ಇನ್ನೊಂದ್ಸಲಿ ಏನಕ್ಕಾದ್ರು ಸ್ವೀಟ್ ಮಾಡಬೇಕಂದ್ರೆ ಉಪಯೋಗಿಸ್ಬೋದು. ಇದನ್ನು ನಾವು ಮಿಕ್ಸಿಲಿ ಒಂದ್ಸಲಿ 2 ಸಲ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ ಈ ಥರ ಬ್ಲೆಂಡ್ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಪೂನಲ್ಲಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಫುಲ್ಲು. ಇದು ಬಂದ್ಬಿಟ್ಟು ಹಾಲಿನ ಕೆನೆ ಹೇಳಿದ್ನಲ್ಲ, ಎಲ್ಲ ಸೋಸ್ಕೊಂಡಿದ್ವಲ್ಲ ಅದೆಲ್ಲ ನೀರು, ಅದೇ ಹಾಲು ಹೊಡ್ಕೊಂಡಿದ್ದು ನೀರು, ಅದನ್ನು ಗಿಡಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ಬಿಸ್ಕೆಟು ಸೆಟ್ಟಾಗಿದೆ ಫುಲ್ಲು. ಇವಾಗ ಈ ಬಿಸ್ಕೆಟ್ ಇದು ಬೌಲ್ಗೆ ನಾವು ಈ ರುಬ್ಬಿದ್ವಲ್ಲ ಇವಾಗ ಈ ಕ್ರೀಮ್ನ ಫುಲ್ಲು ಹಾಕ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ಲು ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹಾಕ್ಕೊಂಬಿಟ್ಟು ನಾವು ಚಾಕ್ಲೇಟ್ಗೆ ಬಂದ್ಬಿಟ್ಟು ಮೇಲ್ಗಡೆ ಇನ್ನೊಂದು ಕೋಟಿಂಗ್ ಬರುತ್ತೆ, ಅದು ಬಂದ್ಬಿಟ್ಟು ಚಾಕ್ಲೇಟ್ ತಂದಿದ್ದೀನಿ ನಾನು ಇವಾಗ, ಡೈರಿ ಮಿಲ್ಕು. ಇದನ್ನು ನಾವು ಸ್ವಲ್ಪ ಕ್ರೀಮ್ ಥರ ಮಾಡ್ಕೋಬೇಕಾಗುತ್ತೆ ಫುಲ್ಲು. ನೋಡಿ ಎಲ್ಲ ಒಂದು 20 ರೂಪೀಸ್ದು 2 ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಪೀಸ್ ಮಾಡಿಬಿಟ್ಟು ನೋಡಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೇಗ ಮೆಲ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತ ನೋಡಿ ಎಲ್ಲ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಯಾಕಂದರೆ ಬಿಸಿಲಿಗಾಗಲಿ ಮೆಲ್ಟ್ ಆದಂಗೆ ಆಗಿದೆ, ಬೇಗ ಮೆಲ್ಟ್ ಆಗುತ್ತೆ. ನೋಡಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡೆ. ಸ್ಮಾಲ್ ಪ್ಯಾಕೆಟ್ಸು 20 ರೂಪೀಸ್ ಬರುತ್ತಲ್ಲ ಫ್ರೆಂಡ್, ಅದು ಮಾಮೂಲಿ ಅದು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಡೈರಿ ಮಿಲ್ಕ್ ಯಾರೂ ಗೊತ್ತಿಲ್ಲ ಹೇಳಿ, ಮಕ್ಕಳಿಗೆಲ್ಲ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಬೌಲ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೈಕ್ರೋವನಲ್ಲಿ ಮೆಲ್ಟ್ ಮಾಡಿಕೊಂಡೆ. ನೋಡಿ ಈ ಥರ ಮೆಲ್ಟ್ ಆಗಿದೆ. ನೋಡಿ ಇಷ್ಟು ಮೆಲ್ಟ್ ಆದರೆ ಸಾಕು. ಇವಾಗ ಇದಕ್ಕೆ ಬಂದ್ಬಿಟ್ಟು ನಾವು ಮೇಲ್ಗಡೆ ಬಂದ್ಬಿಟ್ಟು ಫುಲ್ ಹಾಕೋಬೇಕಾಗುತ್ತೆ. ನೋಡಿ ಅಷ್ಟು ಬೇಗ ಗಟ್ಟಿನೇ ಆಗೋಗ್ತಾಯಿದೆ. ಹಾಕ್ಕೊತಾ ಇದ್ದೀನಿ. ಫುಲ್ಲು ಮೆಲ್ಟ್ ಮಾಡ್ಕೊಳ್ಳಿ. ಮೆಲ್ಟ್ ಮಾಡಿಕೊಂಡು ಫುಲ್ಲು ಮೇಲ್ಗಡೆ ಎಲ್ಲ ಫುಲ್ಲು ಕವರ್ ಆಗೋ ಥರ ನಾವು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಇನ್ನೂ ಜಾಸ್ತಿ ಹಾಕ್ತೀವಿ ಅಂದರೆ ಕ್ವಾಂಟಿಟಿಲಿ ಇನ್ನೂ ಹಾಕ್ಕೋಬೋದು. ಯಾಕಂದರೆ ಚಾಕ್ಲೇಟ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಹಾಗೆ ಅಂಟ್ಕೊತಾ ಇದೆ. ಹಾಕ್ಕೊತಾ ಇದ್ದೀನಿ ಫುಲ್ಲು. ಅದಕ್ಕೆಲ್ಲ ಫುಲ್ಲು ವೈಟೆಲ್ಲ ಕವರ್ ಆಗೋ ಥರ ಮೇಲ್ಗಡೆ ಬಂದ್ಬಿಟ್ಟು
ಫುಲ್ ಕವರ್ ಆಗಬೇಕು. ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್. ನೀವು ಮಾಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಏನಮ್ಮ ಇದು ಅಂತ ಕೇಳ್ತಾರೆ. ಅವಾಗ ಹೇಳಿದ್ರೆ ಬಿಸಿಲುಗಾಲಕ್ಕಂತೂ ಈ ಥರ ಮಕ್ಕಳಿಗೆ ಹೊರಗಡೆ ತಂದುಕೊಡೋಕ್ಕಿಂತ ನಾವು ಮನೆಯಲ್ಲೇ ಈ ಥರ ತರಾವರಿ ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಬಿಸ್ಕೆಟು ಮತ್ತು ವೈಟು ಚಾಕ್ಲೇಟ್ 3 ಕಲರಲ್ಲಿ ಕಾಣುತ್ತೆ ನಿಮಗೆ. ಇದನ್ನು ಒಂದು ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಫುಲ್ಲು ಸೆಟ್ಟಾಗಿರುತ್ತೆ. ಆಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಸೆಟ್ಟಾಗಲಿ ಅಂತ ಇಟ್ಬಿಟ್ಟಿದ್ದೀನಿ. ಇಟ್ಬಿಟ್ಟು ಇಲ್ಲಿ ಎಲ್ಲ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಒರೆಸ್ಕೊಂಡು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ತೊಳೆದಿಟ್ಕೊಂಡಿದ್ದೀನಿ. ಅದೆಲ್ಲ ನೀರು ಸೋಪ್ಕೊಳ್ಳಿ ಅಂದ್ಬಿಟ್ಟು ಇಟ್ಟಿದ್ದೆ. ಇಲ್ಲಿ ಬಂದ್ಬಿಟ್ಟು ನಾನು ಕೆಲಸ ಮಾಡಿಕೊಂಡೆ ಕೂತ್ಕೊಂಡೆ. ಶುಕ್ರವಾರ ಆಗಿರೋ ಕಾರಣ ಬಂದ್ಬಿಟ್ಟು ದೀಪ ಅಂಟಿಸಿರಲಿಲ್ಲ. ಮಗಳಿಗೆ ಹೇಳಿದೆ ದೀಪ ಅಂಟಿಸ್ಬಿಡಮ್ಮ ಅಂತ. ಅಷ್ಟರಲ್ಲಾಗ ಸಂಜೆ ಬೇರೆ ಆಗಿತ್ತು. ಹಸ್ಬೆಂಡು ಕೂಡ ಬಂದಿದ್ದರು. ಕಾಫಿ ಮಾಡಿಕೊಟ್ಟೆ. ನಾನು ಹೊಟ್ಟೆ ಥರ ಆಗಿತ್ತು. ಮಾರಿ ಬಿಸ್ಕೆಟ್ ತಿಂದ್ಕೊಂಡು ಬರ್ತಾಯಿದ್ದೀನಿ. ಯಜಮಾನ್ರು ಬಂದ್ಬಿಟ್ಟು ಆಶಾ ಸ್ವೀಟ್ಸಿಂದ ಸ್ವೀಟ್ಸ್ ಎಲ್ಲ ತಂದಿದ್ದರು. ನನಗೆ ಆಶಾ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಮೊದಲಿಂದನೂ. ನಾವು ತರೋದಲ್ಲೇ ಆಶಾ ಸ್ವೀಟ್ಸ್ ಸುಮಾರು ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಲಡ್ಡು ಎಲ್ಲ ತಂದಿದ್ದರು. ಮತ್ತು ಅದನ್ನು ತಿಂದ್ವಿ. ಮತ್ತು ಮಗಳು ಬಿರಿಯಾನಿ ಬೇಕು ಅಂತ ಹೇಳಿದ್ಲು. ಚಿಕನ್ ತರಲ ಅಂತ ಕೇಳಿದ್ರು ಹಸ್ಬೆಂಡು. ನಾನು ಬೇಡ, ನೆನ್ನೆ ಮೊನ್ನೆ ಎಲ್ಲ ಮಾಡಿ ಸಾಕಾಗಿದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದೆ ಮಾಡೋದಕ್ಕೆ. ಅದಕ್ಕೆ ಯಾಕಂದರೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುಂತಿದ್ನಲ್ಲ, ನನಗೂ ಇನ್ನು ಅಲ್ಲಿ ಅಂಡಿರೋದೆಲ್ಲ ಫಸ್ಟು ಕ್ಲೀನ್ ಮಾಡೋದು ಸಾಕಪ್ಪ ಅನ್ನೋ ಥರ ಆಗಿತ್ತು. ಹಸ್ಬೆಂಡ್ ಬರ್ತಾ ಹಾಗೆ ಸ್ವೀಟು ಮತ್ತು ಮಗಳು ಹೇಳಿದ್ಲು ಅಂದ್ಬಿಟ್ಟು ಬಿರಿಯಾನಿಗಳು ತಂದಿದ್ರು. ಇನ್ನು ಅದೇ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಮತ್ತು ನಾನಿಲ್ಲಿ ಕಾಫಿ ಮತ್ತು ಬಿಸ್ಕೆಟು ತಿಂದ್ಕೊಂಡೆ. ಮತ್ತು ಇದು ಸೆಟ್ಟಾಗಿತ್ತು ನೋಡಿ, ಫುಲ್ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ. ಚೀಸ್ ಕೇಕು ನೋಡಿ, ಫುಲ್ ಕಲರು 3 ಕಲರಲ್ಲಿ ಚೆನ್ನಾಗಿ ಕಾಣುತ್ತೆ. 3 ಲೇಯರ್ಸ್ ಥರ ಇರುತ್ತೆ. ಸಖತ್ತಾಗಿರುತ್ತೆ. ಮೇಲ್ಗಡೆ ಚಾಕ್ಲೇಟು, ವೈಟು, ಮಿಲ್ಕು, ಕೆಳಗಡೆ ಬಂದು ಬಿಸ್ಕೆಟು. ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಐಸ್ ಕ್ರೀಮ್ ಥರ ಇರುತ್ತೆ. ನಿಮಗೆ ಏನರಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ. ನನ್ನ ಮಗನಿಗೆ ಕೊಟ್ಟೆ ಇದಕ್ಕೆ ನಾನು ತಿಂದೆ. ತುಂಬ ಚೆನ್ನಾಗಿ. ಅದು ಕೋಲ್ಡ್ ಇರೋದಕ್ಕೂ ಅದಕ್ಕೂ ನಾನು ಸ್ವಲ್ಪ ಆವಾಗ ತಾನೇ ಸ್ವಲ್ಪ ಕಾಫಿ ಬೇರೆ ಕುಡ್ದಿದ್ನಲ್ಲ, ಫುಲ್ ಕೋಲ್ಡ್ ಆಗ್ತಾಯಿದ್ದೆ. ನನಗಂತೂ ಜುಮ್ ಅನ್ನುತ್ತೆ ಅಲ್ಲೆಲ್ಲ. ಅದು ಚಾಕ್ಲೇಟ್ ಎಲ್ಲ ಅಂತ ಸಖತ್ತಾಗಿ ಸೆಟ್ಟಾಗಿತ್ತು. ನಾನು 2 ಸ್ಪೂನ್ ತಿನ್ನೋ ಅಷ್ಟೇ